ಈ ಥರ ಘಟನೆ ಮನುಷ್ಯತ್ವ ಇರುವ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವನಿರಲಿ, ಇನ್ನೊಂದು ತಲೆ ತಗ್ಗಿಸುವಂಥ ಘಟನೆ. ಇಲ್ಲಿ ವಯಸ್ಸಿಗೆ ಬಂದಂಥ ಒಂದು ಹೆಣ್ಣು ಮತ್ತು ಗಂಡು, ಅವರು ಅಡಲ್ಟ್ ಇದ್ದಾರೆ, ವಯಸ್ಸಿಗೆ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ತರ್ತಿದ್ದೇ ಮದುವೆ ಮಹಿಳೆಯ ಇಚ್ಛೆಗೆ ಅನುಗುಣವಾಗಿ ಬಲವಂತಕ್ಕಾಗಬಾರ್ದು ಅಂತ ಹೇಳಿದರು. ಒಂದು ಹೆಣ್ಣು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವಳ ವಿವೇಕ, ಅವಳು ಯಾರಿಗೆ ಇಷ್ಟಪಡ್ತಾಳೆ, ಅವಳು ಯಾರ ಮೇಲೆ ಭರವಸೆ ಇದೆ, ಅವಳನ್ನು ಮದುವೆ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ನಲ್ಲಿ ಉದ್ದೇಶನ ಇಟ್ಕೊಂಡು ಹೇಳ್ತಾ ಇದ್ರು. ಈಗ ಇದು ಮದುವೆ, ಅದು ಅವರ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಮೂಲಭೂತ ಹಕ್ಕಿನ ಸಂಪೂರ್ಣವಾದಂಥ ಉಲ್ಲಂಘನೆ ಆಗಿದೆ. ಮೂಲಭೂತ ಹಕ್ಕಿನ ಯುವಕರ ಮದುವೆಯ ಸ್ವಇಚ್ಛೆಯ ಆಯ್ಕೆ ಮೂಲಭೂತ ಹಕ್ಕು, ಇದರ ಉಲ್ಲಂಘನೆ ಆಗಿದೆ, ದುರ್ಬಳಕೆ ಆಗಿದೆ. ಆ ಒಂದು ಮಹಿಳೆಯ ಕುಟುಂಬಸ್ಥರೇ 7 ತಿಂಗಳ ಹಸುಗೂಸು ಹೊಟ್ಟೆಲಿರೋದನ್ನು ಆ ಮಹಿಳೆಯನ್ನು ಕೊಂದಾಕಿರ್ತಕ್ಕಂಥದ್ದು ಅತ್ಯಂತ ಮೃಗೀಯ ಒಂದು ಕೊಲೆ. ಈ ಕೊಲೆಗೆ ತೀಕ್ಷ್ಣವಾಗಿ ಕ್ರಮ ತಗೋಬೇಕು ಅಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ, ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದಾರೆ, MLAಗಳಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಸರ್ಕಾರ ಇದನ್ನೆಲ್ಲ ಸಹಿಸೋದಿಲ್ಲ ಮತ್ತು ಅವರು ತುಂಬ ನೊಂದ್ಕೊಂಡಿದ್ದಾರೆ. ನಮ್ಮೂರಲ್ಲಿ ನೊಂದ್ಕೊಂಡಿದ್ದಾರೆ. ಹೌದು ನೋಡಿ, ಇದು ಒಂದು ಕಡೆ ಅಟ್ರಾಸಿಟಿ ಕೇಸ್. ಮೊನ್ನೆ ತಾನೇ ನಾನು ಅಸೆಂಬ್ಲಿನಲ್ಲಿ ಈ ಒಂದು ಸಾಮಾಜಿಕ ಬಹಿಷ್ಕಾರದ ವಿಚಾರಗಳಲ್ಲಿ ಈ ಎಲ್ಲ ಅಂಶಗಳನ್ನು ಸೇರಿಸಿ ಒಂದು ಕಾಯ್ದೆ ಮಂಡನೆ ಮಾಡೋದು 2 ವರ್ಷದಿಂದ ಅಂಗೀಕಾರ. ಅದು ಇಂಥ ಘಟನೆಗಳು ಈ ಥರ ನಡೀತಾ ಇರೋದು ನನಗೆ ಭಾರಿ ನೋವಾಗಿದೆ, ತುಂಬಾ ನೋವಾಗಿದೆ. ಅದಕ್ಕೆ ಸರ್, ಪ್ರಾರಂಭದಲ್ಲಿಯೂ ಸಹಿತ ಸಮಾಜ ಕಲ್ಯಾಣ ಇಲಾಖೆ ನಾಪತ್ತೆ ಆಗಿತ್ತು ಅನ್ನೋದು ದಲಿತ ಪರ ಸಂಘಟನೆಗಳ ಆರೋಪ ಸರ್. ಅದರ ಜೊತೆಗೆ ಮಾಧ್ಯಮಗಳು ಸಹ ಸುದ್ದಿ ಮಾಡಿದ್ವು. ಆದರೆ ಸಮಾಜ ಕಲ್ಯಾಣ ಇಲಾಖೆ ತನ್ನ ತಪ್ಪನ್ನು ಮರೆ ಮಾಚಲಿಕ್ಕೆ ಬೇರೆ ಇಲಾಖೆಗಳ ಮೇಲೆ, ಪೊಲೀಸ್ ಇಲಾಖೆ ಸೇರಿದಂತೆ ಬೇರೆ ಇಲಾಖೆ ಕೆಲಸ ಮಾಡ್ಕೊಂಡು, ಇದು ನಿಮ್ಮ ಪ್ರಶ್ನೆ ಎಲ್ಲ ಆ ಥರ ಎಲ್ಲ ಮಾಡಲ್ಲ. ಗವರ್ಮೆಂಟ್ ಈಸ್ ಹೈಲಿ ರೆಸ್ಪಾನ್ಸಿಬಲ್. ಇಲ್ಲ, ನೀವು ಗೌರ್ಮೆಂಟ್ ಮಾಡ್ತಿದ್ದೀರಿ, ನಿಮ್ಮ ಅಧಿಕಾರಿಗಳು ಮಾಡಿದ್ರು, ನಿಮ್ಮ ಇಲಾಖೆ ಅಧಿಕಾರಿಗಳು ಯಾರು ಬೈದಾರೆ ಕೇಳಬೇಕಾಗಿತ್ತು. ಸೋಷಿಯಲ್ ವೆಲ್ಫೇರ್ ಗವರ್ಮೆಂಟ್ ಅಲ್ವಾ? ಹೌದು ಸರ್, ಅಧಿಕಾರಿಗಳು ಸರ್ ಕೇಳ್ರಿ ಸರ್, ಅಧಿಕಾರಿಗಳು ಯಾರು ಬಂದಿಲ್ಲ ಅಂತ ಕೇಳಬೇಕಾಗಿ ಸರ್. 3 ದಿನ ಆದ್ಮೇಲೆ ಬಂದಿದ್ದಾರೆ ಸರ್ ಅಧಿಕಾರಿಗಳು, ತಮ್ಮ ಅಧಿಕಾರಿಗಳು ವಿತ್ ಜಿಲ್ಲಾಧಿಕಾರಿಗಳು 3 ದಿನ ಆದ್ಮೇಲೆ ಬಂದಿದ್ದಾರೆ. ನಾನು ಖುದ್ದು DC ಅವರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. ಈ ಒಂದು ಘಟನೆ ನಡೆದ ತಕ್ಷಣ ಅವರಿಗೆ ಅಟ್ರಾಸಿಟಿ ಕಾಯ್ದೆ ಕೆಳಗಡೆ ಸೂಕ್ತ ಪರಿಹಾರ ಮತ್ತು ರಕ್ಷಣೆ ಕೊಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳು, ಕಮಿಷನರು, ಸೆಕ್ರೆಟರಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತು ಸ್ವತಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು, ಪ್ರಸಾದ್ ಅಭಯ, ನಮ್ಮ ಕೋನ್ ರೆಡ್ಡಿಯವರು, ಜಕ್ಕಪ್ಪನವರು ನಿರಂತರವಾಗಿ ಸಂಪರ್ಕದಲ್ಲಿ. ಸರ್, ಜನಪ್ರತಿನಿಧಿಗಳು ಬಂದಿದ್ದಾರೆ ಸರ್, ತಮ್ಮ ಅಧಿಕಾರಿಗಳು ಬಂದಿದ್ದಾರೆ ಸರ್. ನಮ್ಮಿದ್ರೆ ಕೇಳ್ಬಿಡ್ರಿ ಸರ್, ನಿಮ್ಮ ಅಧಿಕಾರಿಗಳು ಬಂದಿದ್ರ ಅಂತ ನಮ್ಮಿದ್ರೆ ಕೇಳ್ಬಿಡ್ರಿ ಸರ್. ಒಮ್ಮೆ ಕೇಳ್ಬಿಡ್ರಿ ಸರ್, ಯಾರು ಜಿಲ್ಲಾ ಆಫೀಸರ್ ಕರೀರಿ ಸರ್, BDO ಅಲ್ಲ, ಒಂದು BDO ಕರೆದು ಕೇಳ್ಬಿಡ್ರಿ ಸರ್, ಎಷ್ಟು ದಿವಸ ಮೇಲೆ ಬಂದ್ರು ಅನ್ನೋದ್ರ ಬಗ್ಗೆ ಕೇಳ್ಬಿಡ್ರಿ. ಕೇಳಪ್ಪ, ಅವರು ಬರದೇ ನಿರ್ಲಕ್ಷ್ಯ ಮಾಡಿದ್ರೆ ಅವ್ರಿಗೆ ತನಿಖೆ ಮಾಡಿ ಸೂಕ್ತ ಕ್ರಮ ತಗೋತೀವಿ. ಅದಕ್ಕಿಂತ ಹೆಚ್ಚಾಗಿ ಘಟನೆ ಆಗಿದೆಯಲ್ಲ, ಹೀನಸ್ ಕ್ರೈಮ್, ಅದನ್ನು ನಾವು ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಪ್ರೈಮರಿ ಕನ್ಸರ್ನ್. ಅವ್ರು ಬರಬೇಕು, ಬಂದಿಲ್ಲ ಅಂತ ನಿಮ್ಗೆ ಅನಿಸಿಕೆ ಇದ್ರೆ ಅಲ್ಲಿ ಗೆಟ್ ಇಟ್ ಎನ್ಕ್ವೈರ್ಡ್, ಟೇಕ್ ಆಕ್ಷನ್. ನೋಡೋಣ, ನಾನು ಬರ್ತಾ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೆ. ನಾನು ನಮ್ಮ ಸೆಕ್ರೆಟರಿ, ಕಮಿಷನರ್ ಎಲ್ಲ ಒಟ್ಟಿಗೆ ಬಂದ್ವಿ. ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ. ಖಂಡಿತವಾಗಿ ಇಂಥ ಒಂದು ಹೀನಸ್ ಕ್ರೈಮ್, ಇದು ವಯಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇಟ್ಸ್ ಎ ಕ್ಲಿಯರ್ ಕಟ್ ಮರ್ಡರ್. ಇದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ. ಪ್ರತ್ಯೇಕ ಮಸೂದೆ ತರ್ತಾರಂತ ಈಗ ಮಾನ್ಯ ಹೆಸರ ಮೇಲೆ ವಿಶೇಷ ಕಾಯ್ದೆ ತರಬೇಕು ಅಂತ. ಅದು ಒಂದು ಕಾಯ್ದೆ ತರಬೇಕು. ಯಾವಾಗ ತರಬೇಕು ಅಂತ ಪರಿಶೀಲನೆ ಮಾಡ್ತೇವೆ.